ಇಲ್ಲಿಯೇ ಇರುವ ಈ ಶಿಂಷ್ಪ ವೃಕ್ಷಕ್ಕೆ ನನ್ನ ನೀಳವಾದ ಜಡೆಯಿಂದ ಮುರುಳನ್ನು ಹಾಕಿಕೊಂಡು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸು ಪ್ರಭುವೇ, ನನ್ನ ಸರ್ವ ಅಪರಾಧಗಳನ್ನು ನನ್ನ ಒಡೆಯನಾದ ಸುಗ್ರೀವರಾಜನ ಬಳಿ ಶ್ರೀರಾಮ ಲಕ್ಷ್ಮಣರು ಕ್ಷೇಮದಿಂದಿರುವರು ತಾಯಿ, ಕ್ಷೇಮದಿಂದಿರುವರು. ಏನಾಸ್ತಿ, ಈ ಅದ್ಭುತವಾದ ಕಪಿ ಆದ್ರೆ ಯಾವುದು? ರಾಕ್ಷಸರ ಮಾಯಿ ಆಗಿರಬಹುದು ಅಥವಾ ಸ್ವಪ್ನವನ್ನು ಕಾಣುತ್ತಿರುವೇನೆ. ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದು ಹೇಳುವರು. ರಾಮಚಂದ್ರ, ನಿನಗಾವ ಮಂಗಳವೂ ಆಗಿದ್ರಲ್ಲಿ ಸ್ವಾಮಿ, ನಿನಗಾವ ಸಂದೇಹ ಪಡಬೇಡ ಅಮ್ಮ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು
ವಾಯುಪುತ್ರನಿಂತಲೂ ಹನುಮಂತನಿಂತಲೂ ಮಾರುತಿಯಿಂತಲೂ ಮತ್ತು ಆಂಜನೇಯನಿಂತಲೂ ಕರೆಯುವರು ತಾಯಿ. ಅಮ್ಮ, ತಮ್ಮನ್ನೇ ಹುಡುಕಲೋಸ್ಕರವಾಗಿ ಬಂದ ರಾಮಸೇವಕನು ತಾಯಿ, ಅನ್ಯತಾ ಭಾವಿಸಬೇಡಿ. ಈತನ ವಿನಯ ವಿಧೇಯತೆಗಳನ್ನು ನೋಡಿದರೆ ರಾಕ್ಷಸ ಪಕ್ಷದವನಂತೆ ಕಾಣುತ್ತಿಲ್ಲ. ಅಯ್ಯ, ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆ ನಾನೇನಪ್ಪ. ನನ್ನ ಕುಶಲವನ್ನು ಕೇಳುತ್ತಿರುವ ನೀನು ಯಾರು? ಇಲ್ಲಿಗೆ ಬರಲು ಕಾರಣ ಅಲ್ಲದೆ ಧನ್ಯೋಸ್ಮಿ. ಅಯ್ಯ, ನೀನಾದರೂ ವಾನರನು, ಶ್ರೀರಾಮ ಲಕ್ಷ್ಮಣರಾದರೂ ನರ, ನಿಮ್ಮಿರುವರ ಸಖ್ಯವಾದ ಬಗೆಯಾದರೂ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ಹೇಳಬಲ್ಲೆಯ? ಅಗತ್ಯವಾಗಿ ತಾಯಿ. ಶ್ರೀ ಜಯ
ಹೆದರಬೇಡ. ತಮ್ಮನ್ನು ಹುಡುಕಲೋಸ್ಕರವಾಗಿ ಬಂದ ಸುಗ್ರೀವರಾಜನಿಂದ ಆಜ್ಞಾಪಿತಗೊಂಡ ಹನುಮಂತನೇ ರಾಮ ಬಂಟ ಹನುಮಂತನೇ ಹೊರತು ಮತ್ಯಾರೂ ಅಲ್ಲ. ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ ಮಾರುತಿ? ಅಮ್ಮ, ಇರುವವರೆಲ್ಲರಿಗೂ ಕಿರಿಯನಾಗಿ ಬರುವವರೆಲ್ಲರಿಗೂ ಹಿರಿಯನಾಗಿ ತಮ್ಮ ರಮಣನ ಕೃಪೆಯಿಂದ ಬ್ರಹ್ಮಚರ್ಯ ಆಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮ ರಾಮ ಅಂತರಂಗನ ಭಕ್ತನಾಗಿರುವನು. ಈ ಘನತರವಾದ ವಿದ್ಯೆಗಳನ್ನಲ್ಲಿ ಎಲ್ಲಿ ಕಲಿತೆ ಮಾರುತಿ? ಈ ನಮ್ಮ ಕಸುರರಲ್ಲಿ ವಿನಯನೇ ಘನತರ ವಿದ್ಯೆಗಳ ಅಭ್ಯಾಸಿಸಿ ನಮ್ಮ ಜನನೇ. ಅಮ್ಮ, ಈ ನಮ್ಮ ಕಸುರರಲ್ಲಿ ವಿನಯನೇ ಘನತರ ವಿದ್ಯೆಗಳ ಅಭ್ಯಾಸಿಸಿ ನಮ್ಮ ಜನನೇ. ಅಮ್ಮ, ಅಮ್ಮ, ನನ್ನನ್ನು ಸಾಮಾನ್ಯರನ್ನು ತಿಳಿಯಬೇಡ ತಾಯಿ. ಅಣು ಮಹದಾಗಲು ಬಲ್ಲೆನು. ಅಣು ಮಹದಾಗಲು ಬಲ್ಲೆನು. ಅಣು ಮಹದಾಗಲು ಬಲ್ಲೆನು. ಹನುಮಂತನೆಂಬ ನಾಮವನು ಶುಭಾಂಗೇ. ಅಮ್ಮ, ನನ್ನನ್ನು ಸಾಮಾನ್ಯನು ತಿಳಿಯಬೇಡ ತಾಯಿ. ಅಣು ರೂಪಿಯು ಮಹತ್ ವಿಶ್ವರೂಪವನ್ನು ಸಹ ತಾಳಬಲ್ಲೆನು. ಬಹಳ ಸಂತೋಷ. ಹಾಗಿದ್ದ ಮೇಲೆ ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನ, ಗುಣ ಗಾಂಭೀರ್ಯಗಳನ್ನ, ಶುಭ ಲಕ್ಷಣಗಳನ್ನ ಒಂದೇ ಒಂದು ಬಾರಿ ವರ್ಣಿಸಿ ಹೇಳಬೇಕು. ಅಮ್ಮ, ಲೋಕಮೋಹನು ಪರಂಧಾಮನೂ ಆದ ಶ್ರೀರಾಮಚಂದ್ರನ ಗುಣ ಗಾಂಭೀರ್ಯ ಲಕ್ಷಣಗಳನ್ನು ಸಹಸ್ರಾರು ಸ್ಪಣಿಗಳುಳ್ಳ ಆದಿಶೇಷನಿಂದಲೇ ಸಾಧ್ಯವಿಲ್ಲದಿರುವಾಗ ಅಮ್ಮ, ಪಾಮರ ಮರ್ಕಟ ನಾನು ತಾಯಿ. ನಾನು ವರ್ಣಿಸಬಲ್ಲನೆ ಆ ಮಹಿಮಾ ಮೂರ್ತಿಯನ್ನ. ಅಮ್ಮ, ಸಾಗರವನ್ನೇ ಶಾಹಿಯನ್ನಾಗಿ ಮಾಡಿ ಗಣಪತಿಯನ್ನು ಗಣಪತಿಗೆ ಲೇಖಿಸಿದರೆ ಸಹ ಸಾಧ್ಯವಿಲ್ಲದಿರುವಾಗ ಅಮ್ಮ, ಕಾಡಿನಲ್ಲಿ ಗೆಡ್ಡೆಗೆಣಸು ತಿಂದು ಬೆಳೆಯುತ್ತಿರುವ ಪಾಮರ ಮರ್ಕಟ ನಾನು ತಾಯಿ. ನಾನು ವರ್ಣಿಸಬಲ್ಲನೆ, ಏನೋ ತಿಳಿದ ಮಟ್ಟಿಗೆ ವರ್ಣಿಸುವೆನು, ಅನ್ಯಥಾ ಭಾವಿಸಬೇಡಿ. ಅಮ್ಮ, ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮ
ಮುಂಗಿನ ಮೇಲೆ ಮತ್ಸ್ಯಲಾಂಛನೆಂಬ ಚಿಹ್ನೆ ಇರುವುದಂತೆ ಸತ್ಯವೇ ತಾಯಿ? ಅಮ್ಮ, ಕಾಕಾಸುರನ ವೃತ್ತಾಂತವನ್ನು ಸಾಕು ಸಾಕು. ಅದರಲ್ಲಿ ಮಾರುತಿ ಶತಯೋಧನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದಿಲ್ಲ. ಅದು ಹೇಗೆ ಸಾಧ್ಯವಾಯಿತು? ಆಗ ನೀನು ಯಾವ ರೂಪಿನಿಂದ ಬಂದೆ? ಆ ರೂಪವನ್ನು ಪುನಃ ಧರಿಸಬಲ್ಲ? ಅಮ್ಮ, ಅದನ್ನು ಮಾತ್ರ ಬಯಸಬೇಡಿ ತಾಯಿ. ಅದನ್ನು ನೋಡಿದರೆ ತಾವು ಭಯಗೊಳ್ಳುವಿರಿ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನಾನು ಆತನ ಪಾದ ಸೇವಕನಾದ ನಿನ್ನ ರೂಪವನ್ನು ನೋಡಲು ಹೆದರುವೆನೆ. ನಿರಾಕರಿಸದೆ ನಡೆಸಿಕೊಡು ಹನುಮ. ಹಾಗೆ ಆಗಲಿ ತಾಯಿ. ಆಂಜನೇಯ, ಸಾಕು ಮಾಡು. ಈ ಘೋರ ರೂಪವನ್ನು ನಾನು ನೋಡಲಾರೆನು. ಶಾಂತವಾದ ಸೌಮ್ಯ ಸ್ವರೂಪವನ್ನು ಪುನಃ ಧಾರಣ ಮಾಡು. ಏನು ಮಾಡುದು? ಇದನ್ನು ಎಷ್ಟು ವಿಧವಾಗಿ ಹೇಳಿದ ನಂಬಿಕೆ ಸಾಲ್ತಾಯಿ.
ಈತನನ್ನು ನಾನು ಹೇಗೆ ತಾನೇ ನಂಬಲಿ? ಹೌದು ಹೌದು ತಾಯಿ, ದಿನನಿತ್ಯ ನಾನಾ ರಾಕ್ಷಸರ ಮಧ್ಯೆ ಜೀವಿಸುತ್ತಿರುವ ನಿಮಗೆ ನನ್ನ ಮೇಲೆ ನಂಬಿಕೆ ಬರಲು ಸಾಧ್ಯವಿಲ್ಲ. ಏನು ಮಾಡಲಿ, ಈಗೇನು ಮಾಡಲಿ? ಹಾ ಅಮ್ಮ, ಏನು? ರಾಮಮುದ್ರಿಕೆ ತಾಯಿ. ಎಲ್ಲಿ ಕೊಡು ನೋಡೋಣ. ಕೊಡು ಎಂದ ಮಾತ್ರಕ್ಕೆ ಕೊಟ್ಟು ಬಿಡುವ ಮಂಗಣನಲ್ಲಮ್ಮ ಈ ಹನುಮಂತನು. ಮತ್ತೇನನ್ನಬೇಕು? ಹೆತ್ತ ತಾಯಿಯಿಂದ ಮಗನನ್ನು ಕೂಗಿ ಕರೆಯುವ ಮನ್ನತಿಯಿಂದ ಮಗು ಮಾರುತಿ ಎಂದು ಸಂಬೋಧಿಸಿದರೆ ಮಾತ್ರ ಕೊಡುತ್ತೇನೆ. ಹಾ ಮಗು ಮಾರುತಿ, ಅಮ್ಮ ಇಲ್ಲಿ ಕೊಡು. ಈ ಮುದ್ರೆಂಗರವನ್ನು ಕಂಡು ನನ್ನ ಸ್ವಾಮಿಯನ್ನು ಕಂಡಷ್ಟು ಸಂತೋಷವಾಯಿತು. ಧನ್ಯಳಾದ ನನ್ನ ಬಾಳಿಗೆ ಸೂರ್ಯೋದಯವಾಯಿತು. ಇದು ಈ ಚೂಡಾರಕವನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂದರೆ ಹೇಳು. ಇಲ್ಲವೇ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ನನ್ನ ಸ್ವಾಮಿಗೆ ಹೇಳು. ಅಮ್ಮ, ವೀರರಮಣಿಯಾದ ನೀವು ಈ ರೀತಿ ಮಾತನಾಡುವುದು ಸಲ್ಲದು ತಾಯಿ, ಸಲ್ಲದು. ಆಂಜನೇಯ ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ನನ್ನ ಸ್ವಾಮಿ ಕ್ಷೇಮವನ್ನು ಹೇಳಿ ಮುದ್ರೆಯನ್ನು ಅರ್ಪಿಸಿ ಮಹದುಪಕಾರವನ್ನು ಮಾಡಿದೆ. ಈ ಉಪಕಾರಕ್ಕೆ ಪ್ರತಿಯಾಗಿ ನಾನು ಏನು ತಾರಿ ಮಾಡಲು ಶಕ್ತಳು? ಅಮ್ಮ, ಸದಾ ಸರ್ವದಾ ನಿಮ್ಮ ದಾಸನಾಗಿರುವಂತೆ ಅನುಗ್ರಹಿಸಿ ತಾಯಿ. ತಮ್ಮನ್ನು ಕಾಣುವವರೆಗೂ ಯಾವುದೇ ಫಲಾಹಾರಾದಿಗಳನ್ನು ಭುಂಜಿಸುವುದಿಲ್ಲವೆಂದು ಶ್ರೀರಾಮಚಂದ್ರನ ಪಾದದಾಣೆ ಇಟ್ಟಿದ್ದೆನು. ತಮ್ಮನ್ನು ಕಂಡ ಮೇಲಾದರೂ ಹಸಿರು ತೃಷಗಳಾದರೂ ಬಹಳವಾಗಿ ಬಾಧಿಸುತ್ತಿದೆ. ತಾವು ಅಪ್ಪಣೆ ಕೊಟ್ಟರೆ ಇಲ್ಲೇ ಕೊಳೆತು ಕೆಳಗೆ ಬಿದ್ದಿರುವ ಫಲಗಳನ್ನು ಮಾತ್ರ ಭುಂಜಿಸಿ ಮುಂದೆ ತೆರಳುತ್ತೇನೆ. ಆಂಜನೇಯನೇ, ಇಲ್ಲಿನ ರಕ್ಕಸರಾದರೂ ಬಹಳ ದೂರ್ತರು. ಅವರ ಕಣ್ಣಿಗೆ ಕಾಣದಂತೆ ಕೆಳಗಡೆಯೇ ಬಿದ್ದಿರುವ ಫಲಗಳನ್ನು ಭುಂಜಿಸು. ಯಾವ ಗಲಭೆಯನ್ನು ಮಾಡಬಹುದು. ಅಮ್ಮ, ಕಪಿಗಳು ಭುಂಜಿಸುವುದನ್ನು ತಾವು ನೋಡಬಾರದು. ಅದೋ ಅಲ್ಲಿ ಕಾಣುವ ಕಾಳಿಕಾದೇವಿ ದೇವಸ್ಥಾನದಲ್ಲಿ ತಾವು ತಂಗಿರಿ. ಪುನಃ ಬಂದು ನಿಮ್ಮ ದರ್ಶನವನ್ನು ಪಡೆದು ಹೋಗಿ ಬಾ. ಚಿರಂಜೀವಿಯಾರಿ ಬಾ. ಧನ್ಯೋಸ್ಮಿ ತಾಯಿ. ಮೃತ್ಯುವಾಗಿ ಬಂದ ನಾನು ಶತ್ರುಗಳ ಬಲಾಬಲಗಳನ್ನು ತಿಳಿಯದೆ ಹೋಗದೆ ಇದ್ದರೆ ನನಗೆ ಮಹದಪಮಾನವಾಗುತ್ತದೆ. ಆದ್ದರಿಂದ ಇಲ್ಲಿನ ರಕ್ಕಸರ ಈ ಪ್ರಿಯವಾದ ಈ ಅಶೋಕನವನ್ನು ಹಾಳು ಮಾಡಿದರೆ ಇಲ್ಲಿನ ರಾಕ್ಷಸರು ನನ್ನನ್ನು ಆ ರಾವಣನ ಸನ್ನಿಧಿಗೆವರು. ಆಗ ಅವನಿಗೆ ಕೆಲವೊಂದು ಹಿತೋಕ್ತಿಗಳನ್ನು ಹೇಳಿ ಇಲ್ಲಿಂದ ಹೊರಟು ಹೋಗುತ್ತೇನೆ.
ಎಷ್ಟು ಕಷ್ಟ ಬಿದ್ದು ಬೆಳೆಸೋನು ಗೊತ್ತಿಲ್ಲ, ಎಲ್ಲ ಹಾಳು ಮಾಡಾಕ. ನಮ್ಮ ಅಕ್ಷಯ ಯುವರಾಜರು ನೋಡಿ ಸ್ವಾಮಿ, ಎಲ್ಲವೋ ಕೊಡಗನೆ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಜಾಗೃತಿಯಾಗಿ ತಿಳಿಸು. ನಾನು ಶ್ರೀರಾಮಚಂದ್ರನ ದೂತನು. ನನ್ನನ್ನು ಆಂಜನೇಯನೆಂದು ಕರೆಯುತ್ತಾರೆ. ಅದಿರಲಿ, ನೀನು ಯಾರು? ನಾನು ರಾವಣನ ಏಕಮಾತ್ರ ಸುಪುತ್ರ, ಮಹೇಂದ್ರನ ದೇಶಿ ಇಂದ್ರಜಿತು ಎಂದು ಬಿರುದನ್ನು ಪಡೆದಿರುವ ನನ್ನ ಹೆಸರು ಮೇಘನಾಥನು. ಮೇಘನಾಥ, ಬಾಲ್ಯದಲ್ಲೇ ಇಂದ್ರನನ್ನು ಜಯಿಸಿದೆನೆಂಬ ಅಹಂಕಾರ ರಾಮದೂತನಾದ ನನ್ನ ಮುಂದೆ ಸಲ್ಲದು. ಬಂದ ದಾರಿಯಲ್ಲಿಯೇ ಹಿಂದಿರುಗು, ಇಲ್ಲವಾದರೆ ತಮ್ಮನಿಗಾದ ಆಗ ಅಪಘಾತವೇ ನಿನಗೂ ಆಗುವುದು. ಎಲ್ಲವೋ ಕೋಡಗ, ನೀನು ಒಂದು ಚಿಕ್ಕ ಕೋಡಗವೆಂದು ನಾನು ಸುಮ್ಮನಿದ್ದ ಮಾತ್ರಕ್ಕೆ ಬಾಗಿ ಬಂದಂತೆ ಹರಡುತ್ತಿರುವೆಯಾ? ಇದೋ ನೋಡು, ನಿನ್ನನ್ನು ಈಗ ಬ್ರಹ್ಮಾಸ್ತ್ರದಿಂದ ಬಂಧಿಸುವೆನು. ಬ್ರಹ್ಮಾಸ್ತ್ರ ಅಂದು ನಾನು ಪಿತಾಮಹನಿಗೆ ಮಾತು ಕೊಟ್ಟಂತೆ ಕ್ಷಣ ಮುಹೂರ್ತ ಕಾಲ ನಾನು ಅದಕ್ಕೆ ಒಳಗಾಗಲೇಬೇಕು. ಅಕರಾಕ್ಷ ಮಕರಾಕ್ಷ, ಈ ಕೋಡಗವನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸುವನು. ಈಗನನ್ನು ಜನಕನ ಆಸ್ಥಾನಕ್ಕೆ ಎಳೆದುಕೊಂಡು ಬನ್ನಿ. ದೇವಸ್ಥಾನಕ್ಕೆ ಅಂತಿತ್ತು. ಆಗ್ಲಿ ಪ್ರಭು, ಲೇ ಕರ್ಕೊಂಡು ಹೋಗ್ಬೇಕಂತೆ. ರಾಮ 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 ಸೀತಾರಾಮ ಸರಿ. ಸುರರು ಎನಗೆ ಸಮರೆ ನೋಡೈ, ಸುರರು ಎನಗೆ ಸಮರೆ. ಸುರರು ಎನಗೆ ಸಮರೆ ನೋಡೈ, ಸುರರು ಎನಗೆ ಸಮರೆ. ಯಕ್ಷ ಗರುಡಗಲ್ ಕರ್ಮರಿರುವರೇ. ನೋಡೈ, ಸುರರು ಎನಗೆ ಸಮರೆ. ಚಂದ್ರಮೌಳಿ ಮರವ ಪಡೆದ ಈ ಪ್ರಚಂಡ ವೀರನಿಗೆ ದುರೇ. ಚಂದ್ರಮೌಳಿಯು ಮರವ ಪಡೆದ ಈ ಪ್ರಚಂಡ ವೀರನಿಗೆ ದುರೇ. ಸುರರು ಎನಗೆ ಸಮರೆ ನೋಡೈ, ಸುರರು ಎನಗೆ ಸಮರೆ. ಪ್ರಹಸ್ತ ಧಾವಿಸಲು ಅಸಾಧ್ಯವಾದ ಸಮುದ್ರದಿಂದ ಆವರಿಸಲ್ಪಟ್ಟ ಈ ಲಂಕಾ ಸಾಮ್ರಾಜ್ಯವನ್ನು ಒಂದು ಸಾಮಾನ್ಯ ಕಪಿ ಪ್ರವೇಶಿಸಿದರೆ ಅದು ಸಾಮಾನ್ಯ ಕಪಿಯಲ್ಲ. ಅಲ್ಲಿ ಅದನ್ನು ಹಿಡಿದು ತರಬಹುದ ಅಕ್ಷಯ್ ಕುಮಾರನು ಇನ್ನು ಬಾರಲೇ ಇಲ್ಲವಲ್ಲ? ಈಗಲೇ ಬರುತ್ತಿದ್ದಾರೆ. ಜನಕ, ಅಕ್ಷಯ್ ಕುಮಾರನಲ್ಲಿ ಜನಕ ಅಕ್ಷಯ್ ಕುಮಾರನ್ನು ಬಂಧಿಸಿ ನಮ್ಮ ಅಶೋಕವನ್ನು ಹಾಳು ಮಾಡಿದ ಈ ಕೋಡವನ್ನು ಎಳೆದು ತಂದಿರುವೆನು. ನೀವೇ ನೋಡಿ. ಪ್ರಹಸ್ತ, ಮಹಾಪ್ರಭು, ಈ ಕಾಡು ಕಪಿ ಯಾರೆಂದು ವಿಚಾರಿಸು. ಎಲ್ಲವೋ ಕಪಿ, ಯಾರು ನೀನು? ಅಕ್ಷಯಾದಿ ರಾಕ್ಷಸನ್ನು ಸಂಹರಿಸಲು ಕಾರಣವೇನು? ನೀನೇನು ಸ್ವಾಮಿ ಕಾರ್ಯಕ್ಕೆ ಬಂದಿರುವ ಸ್ವಕಾರ್ಯಕ್ಕೆ ಬಂದಿರುವ ಸನ್ನಿಧಿಯಲ್ಲಿ ಮಗಳು? ನೀನಾವನ ಬಲ ವಿಚಾರಿವೆ, ನೀನದಾರೋ ಬಲ ವಿಚಾರಿವೆ. ದಾನವನಿಗರಸನೋ ಮೇಘ್ನದಾನನೋ ಎನಗೆ ಪೇ ಮರುತ್ತರವಾ. ಓಹೋ, ನನ್ನನ್ನು ಯಾರೆಂದು ಕೇಳುತ್ತಿರುವೆಯಾ? ರಕ್ತಕಲಿತವಾದ ಸಿಂಹಾಸನದ ಮೇಲೆ ರಾರಾಜಿಸುತ್ತಿರುವ ದಶಕಂಠನ ಮಹಾಮಂತ್ರಿಯಾದ ಪ್ರಹಸ್ತನು ನಾನು. ಬ್ರಹ್ಮಾಸ್ತ್ರದ ಅವಧಿಯು ಮುಗಿಯಿತು. ಓಹೋ, ಈ ನಾರಿ ಚೂರನು ತನಗೆ ಉನ್ನತವಾದ ಆಸ್ಥಾನದ ಮೇಲೆ ಕುಳಿತುಕೊಂಡು ರಾಮದೂತನಾದ ನನ್ನನ್ನು ಪ್ರಶ್ನಿಸುತ್ತಿರುವನು. ಈಗ ನಾನು ಇಲ್ಲಿಯೇ ನಿಂತವನಿಗೆ ಉತ್ತರಿಸಿದರೆ
ನನಗಲ್ಲದಿದ್ದರೂ ಈ ನನ್ನ ಲಾಂಘೂಲಕ್ಕೆ ಮಹದಪಮಾನ. ಆದ್ದರಿಂದ ನನ್ನ ಲಾಂಘೂಲವನ್ನು ಎತ್ತರವಾಗಿ ಬೆಳೆಸಿ ಅದರ ಮೇಲೆ ಕುಳಿತು ಇವನು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ. ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ರಾಮ. ಆಹಾ, ಏನು ಆಶ್ಚರ್ಯ! ಹಿಂದೆ ನಾನು ನಂದೀಶ್ವರನಿಗೆ ಅಪಮಾನ ಮಾಡಿದೆನೆಂದು ಯಾತನು ಈ ರೂಪದಲ್ಲಿ ಬಂದಿರಬಹುದೇ? ಎಲ್ಲವೂ ಕಪಿಯೇ. ನೀನು ಯಾರು? ನೀನು ನಮ್ಮ ಅಶೋಕವನವನ್ನು ನಾಶ ಮಾಡಿದಲು ಕಾರಣವಾದರೂ ಏನು? ನೀನು ಸರಿಯಾಗಿ ಹೇಳದಿದ್ದರೆ ನಿನ್ನ ಶಿರಚ್ಛೇದನ ಮಾಡಬೇಕಾದೀತು. ಎಚ್ಚರ! ಓಹೋ, ನನ್ನ ಶಿರಚ್ಛೇದನ? ಈ ಮಾರುತಿಯ ಶಿರಚ್ಛೇದನ ಅಷ್ಟು ಸುಲಭ ಮಾತ್ರವಲ್ಲ ರಾವಣೇಂದ್ರ. ನಾನಾದರೂ ರಾಜದೂತನಾಗಿ ಬಂದಿದ್ದೇನೆ. ಓಹೋ, ರಾಜದೂತನಾಗಿ ಬಂದಿರುವೆಯೋ? ರಾಜದೂತನಾಗಿ ಕಳಿಸಿರುವ ಆ ವೀರರಾಜನಾರೋ? ಕಿಷ್ಕಿಂಧಾಧಿಪತಿಯಾದ ಸುಗ್ರೀವರಾಜನನ್ನು ಕಡೆಗಣಿಸಬೇಡ. ಆತನು ನಿನಗೊಂದು ಸಂದೇಶವನ್ನು ಕಳುಹಿಸಿದ್ದಾನೆ. ಏನದು ಸಂದೇಶ? ಸೀತಾ ಮಾತೆಯನ್ನು ಶ್ರೀರಾಮಚಂದ್ರನಿಗೊಪ್ಪಿಸಿ ಶರಣಾಗತನಾಗಿ ಬಾಳುವುದೇ ಆತನ ಸಂದೇಶ. ಅದರಂತೆ ನಡೆಯಲೇ ಹೋಗದಿದ್ದರೆ ಏನಾಗುವುದು? ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿಯ ಮಂತ್ರದಲ್ಲಿ ರಕಾರವನ್ನು, ನಮಃ ಶಿವಾಯ ಎಂಬ ಪಂಚಾಕ್ಷರಿಯ ಮಂತ್ರದಲ್ಲಿ ಮಕಾರವನ್ನು ಸೇರಿಸಿದರೆ ಏನಾಗುವುದು? ಏನಾಗುವುದು? ನೀನೇ ಮಗಳು. ರಾಮ ರಾಮ ಎಂದಾಗುವುದು. ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ಶ್ರೀರಾಮಚಂದ್ರನಿಗೆ ದೂತನು ನಾನಾದರೂ ರಾವಣ. ಬಹುಜನ ರಾವಣರಿದ್ದಾರೆಂದು ಕೇಳಿದ್ದೇನೆ. ಅಷ್ಟು ಜನ ರಾವಣರಲ್ಲಿ ನೀನ್ಯಾವ ರಾವಣನೋ ನಾನು ಕಾಣೆನಲ್ಲ. ನೀನು ಬಹು ರಾವಣರನ್ನು ನೋಡಿದ್ದೀಯೋ? ನೀನು ಹೇಳು, ಯಾವ ಯಾವ ರಾವಣನನ್ನು ನೋಡಿದ್ದೀಯೇ ಎಂದು ಕೇಳ. ಹಾಗಾದರೆ ಪರಶುವಿನ ಧ್ಯಾನಾಸಕ್ತನಾಗಿದ್ದ ಸಮಯವನ್ನು ಸಾಧಿಸಿ ಆ ಪರ್ವತವನ್ನು ನೀನು ಅಳ್ಳಾಡಿಸಲಿಲ್ಲವೇ? ಪರ್ವತವನ್ನು ಎತ್ತಲಾರದೆ ಅದರ ಅಡಿಯಲ್ಲಿ ಸಿಲುಕಿಕೊಂಡು ಸಹಸ್ರಾರು ವರ್ಷಗಳ ಕಾಲ ನರಳುತ್ತಿರುವಾಗ ಕನಿಕರಿಯುತ್ತಳಾದ ಪಾರ್ವತಿಯು ಶಂಕರನನ್ನು ಪ್ರಾರ್ಥಿಸಲು, ಶಂಕರನು ಮನ್ನಿಸಿ ಬಿಡಲು ಆಗ ಪಟ್ಟಣಕ್ಕೆ ಓಡಿ ಬಂದನಂತೆ ಆ ರಾವಣನು ನೀನೇ ಏನೋ? ಕಾಡು ಕಪಿಯೇ, ಅದು ಹಾಗಲ್ಲ. ತ್ರಿಕಾಲಗಳಲ್ಲಿ ಶಿವ ಪೂಜೆ ಮಾಡುವ ಶಿವ ಪೂಜಾ ಧುರಂಧರನು ನಾನು. ಅದರಂತೆ ತ್ರಿಕಾಲಗಳಲ್ಲಿ ಕೈಲಾಸಕ ಪರ್ವತಕ್ಕೆ ಹೋಗಿ ಬರಲು ಅಸಾಧ್ಯವೆಂದು ತಿಳಿದು ಆ ಕೈಲಾಸವನ್ನೇ ತಂದು ನನ್ನ ಸಂಕಾಪಟ್ಟಣದಲ್ಲಿ ಸ್ಥಾಪಿಸಬೇಕೆಂಬ ಇಚ್ಛೆಯಿಂದ ಅದನ್ನು ಎತ್ತಿದನು. ಆದರೆ ಅದು ನನ್ನೊಡೆನಾದ ಈಶ್ವರನೆಂದು ತಿಳಿದು ಅದನ್ನು ಅಲ್ಲಿಯೇ ಬಿಟ್ಟು ಬಂದನೇ ಹೊರತು ಮತ್ತಾವ ವಿಷಯವಲ್ಲ. ಮುಂದಕ್ಕೆ ಮಗಳು ಹಾಗಲ್ಲ ಕೇಳು. ಶತ್ರುಗಳ ಬಲಾಬಲಗಳನ್ನು ತಿಳಿದು ಯುದ್ಧ ಮಾಡುವುದು ಉಚಿತವಾದದ್ದು. ನಾನು ಅದರಂತೆಯೇ ಕಾರ್ತವೀರ್ಯನ ಬಲಾಬಲಗಳನ್ನು ತಿಳಿಯಲು ಅವನ ಸಖ್ಯವನ್ನು ಬೆಳೆಸಬೇಕಾಗಿ
ಬೇಕಾಯಿತೇ ಹೊರತು ಬೇರಲ್ಲ. ಮುಂದಕ್ಕೆ ಮಗಳು ಹೇಳು ಹಾಗಾದರೆ. ಸೂರ್ಯದೇವನಿಗೆ ಅರ್ಘ್ಯವನ್ನು ಸಲ್ಲಿಸುತ್ತಿರುವ ಸಮಯದಲ್ಲಿ ನೀನು ಅವನನ್ನು ಕೆಣಕಲು ಅವನು ನಿನ್ನನ್ನು ನೋಡಿ ಇದಾವುದೋ 10 ತಲೆ ಉಳುವೆಂದು ಭಾವಿಸಿ ನಿನ್ನನ್ನು ಸಪ್ತ ಸಮುದ್ರದಲ್ಲಿ ಹದ್ದಿ 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 ತನ್ನ ಮಗನಾದ ಅಂಗದನ ತೊಟ್ಟಿಲಿಗೆ ಕಟ್ಟಿರಲು ಪಾಪ ಆ ಬಾಲಕನ ಪಾದಗಳ ಪ್ರಹಾರಗಳನ್ನು ತಾಳಲಾರದೆ ಪಟ್ಟಣಕ್ಕೆ ಓಡಿ ಬಂದನಂತೆ ಆ ರಾವಣನು ನೀನೇನೋ? ಅದು ಹಾಗಲ್ಲ. ವಾಲಿಯು ಏಕಕಾಲದಲ್ಲಿ 7 ಸಾಗರಗಳಲ್ಲಿ ಸ್ನಾನ ಮಾಡುವುದನ್ನು ಕಲಿತಿದ್ದನು. ನಾನು ಅದನ್ನು ಕಲಿಯಲು ಆತನ ಸಖ್ಯವನ್ನು ಬೆಳೆಸಲಾಯಿತು. ಅಲ್ಲದೆ ಅಂಗದನಿಗೂ ನನಗೂ ಇರುವ ಬ್ರಹ್ಮ ರಹಸ್ಯವನ್ನು ನೀನೇನು ಬಲ್ಲೆಯೋ ಕೂಡಗ? ನಿನಗೆ ಕೋಪ ಬರುವುದು, ಆದರೆ ಈ ವಿಚಾರದಲ್ಲಿ ಕೋಪ ಮಾಡತಕ್ಕದ್ದಲ್ಲ. ಏತಕ್ಕೆಂದರೆ ಒಂದು ಸೀತಾ ಸ್ವಯಂವರ ಸಭೆಯಲ್ಲಿ ಜನಕ ಮಹಾರಾಜನು ನಾನಾ ದೇಶದ ರಾಜಕುಮಾರರಿಗೆ ಆಹ್ವಾನವನ್ನು ನೀಡದ್ದಾಗಿ ನಿನಗೆ ಯಾವುದೇ ಆಹ್ವಾನವನ್ನು ನೀಡದಲ್ಲದೆಯೂ ತಾನಾಗೇ ಮೇಲೆ ಬಿದ್ದು ಬಂದು ಹರದನಸನ್ನು ಎತ್ತುತ್ತೇನೆಂದು ಹೋಗಿ ಎತ್ತಲಾರದೆ ಅಡಿಯಲ್ಲಿ ಸಿಲುಕಿಕೊಂಡು ನರಳುತ್ತಿರಲಿಲ್ಲವೇ? ಆಗ ಅಲ್ಲೇ ನೆರೆತಿದ್ದ ನಾನಾ ದೇಶದ ರಾಜಕುಮಾರರು, ಅಂತಃಪುರ ಸ್ತ್ರೀಯರು ಈ ನಿನ್ನ ಬಾಳನ್ನು ನೋಡಿ ನಗಲಿಲ್ಲವೇ? ಆ ಅಪಮಾನವನ್ನು ತಾಳಲಾರದೆ ತೇಜೋವಿಹೀನನಾಗಿ ಪಟ್ಟಣಕ್ಕೆ ಓಡಿ ಬಂದನಂತೆ ಆ ರಾವಣನು ನೀನೇನೋ? ಎಲ್ಲವೂ ಪ್ರಶ್ನ ಕೊಡಗ. ನಾನು ಸೀತೆಯ ಸ್ವಯಂವರಕ್ಕೆ ಹೋಗಿದ್ದು ನಿಜ, ನಾನು ಆ ಧನಸ್ಸನ್ನು ಎದ್ದಿದ್ದು ನಿಜ. ಆದರೆ ಅದು ಶಿವಧನಸ್ಸೆಂದು ಅಪ್ಪಿ ಮುದ್ದಾಡಿದನೆ ಹೊರತು ಬೇರಲ್ಲ. ಅದೇನಾದ್ರೂ ವೈಷ್ಣವ ಧನಸ್ಸೆ ಹಾಗಿದ್ದರೆ ಮುರಿದು ಬಿಡುತ್ತಿದ್ದೆ. ಮುಂದಕ್ಕೆ ಹೇಳು. ಅಂದು ಪರ್ಣಶಾಲೆಯಲ್ಲಿ ಶ್ರೀರಾಮ ಲಕ್ಷ್ಮಣರು ಇಲ್ಲದಿರುವ ಸಮಯವನ್ನು ಸಾಧಿಸಿ ಸೀತಾ ಮಾತೆಯನ್ನು ಅತೀಚ್ಛಾರತನದಿಂದ ಭವತಿ ಭಿಕ್ಷಾಂದೇಹಿ ಎಂದು ಹೇಳಿಕೊಂಡು ಅಪಹರಿಸಿ ತಂದ ಪರನಾರಿ ಚೋರ ಪ್ರಚಂಡ ರಾವಣನು ನೀನೇ ಆಗಿದ್ದ ಪಕ್ಷದಲ್ಲಿ ಕೆಲವೊಂದನ್ನು ಸನ್ನಿಧಾನದಲ್ಲಿಯೇ ಬಗಳು, ಇಲ್ಲವಾದಲ್ಲಿ ನಿನ್ನೊಡನೆ ಕೆಲವೊಂದು ವಿಚಾರವನ್ನು ಮಾತನಾಡಬೇಕಾಗಿದೆ. ಕೂಡಗ ನಾನು ಸೀತೆಯನ್ನು ಅಪಹರಿಸಲು ಹೋದಾಗ
ರಾಮ ಲಕ್ಷ್ಮಣರು ಅಲ್ಲಿದ್ದರೆ ಅವರೊಡನೆ ಯುದ್ಧವನ್ನು ಮಾಡಬೇಕಾದಿತ್ತು. ಆಗ ಅವರು ಮಡಿಯುತ್ತಿದ್ದರು. ಆಗ ವಿಧವೆಯಾದ ಸೀತೆಯನ್ನು ಅಪಹರಿಸಿ ತರುವುದು ಯುಕ್ತವಲ್ಲವೆಂದು ತಿಳಿದು ಹಾಗೆ ಮಾಡಿದನೆ ಹೊರತು ಬೇರಲ್ಲ. ರಾವಣ, ನೀನು ಸೀತೆಯನ್ನು ಅಪಹರಿಸಿ ತಂದದ್ದು ಹೇಗಾಯಿತೆಂದರೆ ನಿನ್ನ ವಂಶವನ್ನು ಸುಡುವ ಬೆಂಕಿಯನ್ನು ನಿನ್ನ ಸೆರಗಿನಲ್ಲಿಯೇ ಕಟ್ಟಿ ತಂದಂತಾಯಿತು. ಈಗಲೂ ಕಾಲ ಮಿಂಚಿಲ್ಲ. ಸೀತಾ ಮಾತೆಯನ್ನು ಶ್ರೀರಾಮಚಂದ್ರನಿಗೊಪ್ಪಿಸಿ ಶರಣಾಗತನಾಗು, ಸುಖದಿಂದ ಬಾಳು. ಅಸಂಭವ. ಹೌದು, ಸತ್ಯವಾದ ಮಾತು. ರಾವಣ, ನೀನೇನು ಸಾಮಾನ್ಯನೇ ಅಲ್ಲವೇ? ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗನು, ಹೌದು. ವಿಶ್ವವಸುವಿನ ಮಗನು, ಹೌದು. ಕೈಕಸಾಗರ್ಭ ಸಂಜಾತನು, ಹೌದು. ಮೇಲಾಗಿ ಶಿವಪೂಜಾ ಧುರಂಧರನಲ್ಲವೇ ನೀನು? ಅಲ್ಲವೇ? ಸುರ ರಮಣೀಯರೆಲ್ಲರೂ ನಿನ್ನ ಅರಮನೆಯ ಪರಿಚಾರಣಿಗಳಾಗಿರುವರು. ಹೌದು ಹೌದು. ಬ್ರಹ್ಮನು ನಿನ್ನ ಅರಮನೆಯ ಪುರೋಹಿತನಾಗಿರುವನು. ಹೌದು. ಕುಬೇರನೇ ನಿನ್ನ ಬೊಕ್ಕಸದ ಗಲ್ಗ. ಬಲ್ಲನು ಬಲ್ಲನು. ನನ್ನ ತಂದೆಯಾದ ವಾಯುದೇವನು ನಿನ್ನ ಅರಮನೆಯನ್ನು ಗುಡಿಸಿ ವರುಣನು ಶುದ್ಧವಾದ ರಂಗವಲ್ಲಿಯನ್ನು ಬಿಡಲೇಬೇಕು ಬಿಡಲೇಬೇಕು. ಅಷ್ಟಲ್ಲದೆ ನವಗ್ರಹಗಳನ್ನೇ ನಿನ್ನ ಸಿಂಹಾಸನದ ಹಂತ ಹಂತವಾಗಿ ಮಾಡಿಕೊಂಡಿರುವೆ. ರಾವಣ, ನಾರಿ ಚೋರ ಇಷ್ಟಿದ್ದರು ನಾರಿ ಚೋರ ಎಂಬ ಅಪಕೀರ್ತಿ ಹೊಂದಿಲ್ಲದಿದ್ದ ಪಕ್ಷದಲ್ಲಿ ರಾವಣ ತ್ರಿಮೂರ್ತಿಗಳಲ್ಲಿ ನಿನ್ನನ್ನು ಒಬ್ಬನೆಂದೆನಿಸಬಹುದಾಗಿ. ಈಗಲೂ ಕಾಲ ಮಿಂಚಿಲ್ಲ ರಾವಣೇಂದ್ರ. ಸೀತಾ ಮಾತೆಯನ್ನು ಶ್ರೀರಾಮಚಂದ್ರನಿಗೊಪ್ಪಿಸಿ ಶರಣಾಗತನಾಗು, ಸುಖದಿಂದ ಬಾಳು. ನನ್ನ ಮಾತನ್ನು ಕೇಳು. ಅಸಂಭವ. ಪ್ರಹಸ್ತ, ಈ ಕಾಡು ಕಪಿಯು ಹರಟೆಯು ಜಾಸ್ತಿ ಆಯಿತು, ಅತಿ ಆಯಿತು. ಈಕೆಗೆ ಈ ಕಪಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು? ದಾನವಗ್ರೇಸನಾದ ನೀನು ಮಾನವಾವತಾರಿಯಾದ ಶ್ರೀರಾಮಚಂದ್ರನಿಗೆ ಶರಣಾಗತನಾಗಲು ಸಾಧ್ಯವಿಲ್ಲದಿದ್ದರೆ ಇಲ್ಲಿ ಕೇಳು. ರಾಮ 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 ಎಂದು ಹೇಳಿ ರಾಮದೂತನಾದ ನನ್ನ ಕಾಲಿಗೆ ಬಿದ್ದು ಬಿಡು, ನಾನೇ ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಅಸಂಭವ. ಪ್ರಹಸ್ತ, ಹೇಳು ಹೇಳು, ಈತನಿಗೆ ಯಾವ ಶಿಕ್ಷೆಯನ್ನು ನೀಡಬೇಕೆಂದು. ಪ್ರಭು, ಕಪಿಗೆ ಬಾಲವೇ ಪ್ರಧಾನವಾದದ್ದು. ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದಿಂದ ಹತ್ತಿ ಹತ್ತಿ ಬೆಂಕಿಯನ್ನು ಒತ್ತಿಸಿ ನಗರಿಂದಾಚೆ ದೂಡಬೇಕು. ಇದನ್ನು ನೋಡಿದ ನರದಮರು ಬೆಚ್ಚಿ ಬೀಳಲಿ. ಹಾಗೆ ಮಾಡಿ ಒಡೆಯನ ಅವರ ರಾಮಚಂದ್ರನು ಸುಗ್ರೀವರಾಜನು ಅದನ್ನು ನೋಡಿ ಕಲಿಯಲಿ. ಅಂದು ನಿಶರಾತ್ರಿಯಲ್ಲಿ ನಾನು ನಿನ್ನ ಪಟ್ಟಣಕ್ಕೆ ಬಂದೆನು. ಆದರೆ ಈಗ ಈ ನಿನ್ನ ಸೇವಕರಿಡುವ ಕೊಳ್ಳಿಯಿಂದ ನಿನ್ನ ಪಟ್ಟಣವನ್ನು ಚೆನ್ನಾಗಿ ಮನಗೊಂಡು ಹೋಗುತ್ತೇನೆ. ಸೆಳೆದೊಯ್ಯಿರಿ ಈತ. ನೀನೇ ಕೋಮು, ನೀನೇ ಇಕ್ಕೋ, ನೀನು ನೀನೇ ಇಕ್ಕೋ.
ಆಂಜನೇಯಾದಿಗಳು ಹೇಳಿದ ಒಂದು ಮುಗೀತಲ್ರಿ, ಇನ್ನು ಬಾರಲಿವೆ ತೆಗಿಕ್ಕೆ. ಜೈ ಜೈ ರಘುವೀರ ಸಮರ್ಥ. ಮಾರುತಿ, ಪ್ರಭು ನೀನು ಹೋದ ಕಾರ್ಯವೇನಾಯಿತು? ಪ್ರಭು, ಹೋದ ಕಾರ್ಯವು ಸಫಲಗೊಂಡು ಇದೋ ಸೀತಾಮಾತೆಯಿಂದ ತಂದ ಅಭಿಜ್ಞಾನ ವಸ್ತು. ಮಾರುತಿ, ನನಗಾಗಿ ಸತಯೇಜನು ಸಮುದ್ರವನ್ನು ದಾಟಿ ಸೀತೆ ಕುಶಲವಂತೆ ಅಂತ ನಿನಗೆ ನಾನು ಏನೊಂದು ಜ್ಞಾನ ಕೊಡಲಿ. ಸದಾ ಸರ್ವದಾ ಜನ್ಮ ಜನ್ಮಾಂತರದಲ್ಲಿಯೂ ನಿಮ್ಮ ಭಕ್ತನಾಗಿರುವಂತೆ ಅನುಗ್ರಹಿಸಿ. ಅರಸಿ ನೋಡಲು ಹನುಮ ದಶರಥಿ ಪಾಲಂಗೆ ದಶರಥಿ ಪಾಲಂಗೆ ನಾವು ನಾಲ್ವರು ಪುತ್ರರಿದೆವಯ್ಯ. ಇಂದಿನ ಆರೋಗ್ಯ ಐದನೇ ಪುತ್ರನೆಂದು ಭಾವಿಸಲಿದ್ದೆವು ಮನದಿ ಮನದಿ. ದಾಸನೀನಲ್ಲವೋ ದಾಸನೀನಲ್ಲವೋ ಎಂದನು ಜನಗುತ್ತಯ್ಯ ಕಾಸಿಕೊಂಡೆಯೋ ಕಂದ. ಇತ್ತ ಮಾತಿನಲ್ಲಿ ಲೇಸಾದ ಬ್ರಹ್ಮ ಪದವಿಯೇ ಕೊಡುವೆ. ನಡೆದಿರಿ ಸಮುದ್ರಕ್ಕೆ ಸೇತುವೆ ಕಟ್ಟಿ ಆ ರಾವಣ ಒಲಿಸಿ ಸೀತೆಯನ್ನು ತರುವ ಪ್ರಯತ್ನ ಮಾಡೋಣ. ಅದೋ ರಾವಣನು ಇತ್ತಲೇ ಬರುತ್ತಿರು. ಬರಲಿ. ಎಲ್ಲವೂ ರಾಮ ಯುದ್ಧಕ್ಕೆ ನಿಲ್ಲು. ದೇವಿಗೆ ಪ್ರತಾಪವನ್ನು ಕೊಡಿಸಿಕೊಳ್ಳಿ. ಪ್ರಭು, ಈ ಬಾಣ ಪೆಟ್ಟನ್ನು ಮೇಲೆ ಸಹಿಸ್ಕೋ. ರಾಮ ನನಗೆ ಮೋಕ್ಷವನ್ನು ನೀನು ಸರ್ವಸ್ವ ಪಡಿ ನನ್ನ ಬಂದು. ಅಮಿತ ಬಲ ಭವ ರಾಮ ಜಯ ತುಸಿ ರಾಮ ಸುರಾಮ ರಾಮ ರಮ ರಮ ರಾಕ್ಷಸ ಭೀಮ ವಿಪುಲ ಸೋಮ ರಾವಣ ರಾಮ ಪರಮ ಪುರುಷ ಗರಿ ಪಾವನ ಅಮರ ವಿನುತ ಪದ ಅಮಿತ ಬಲ ಪದ ರಾಮ ಜಯ ತುಸಿ ರಾಮ ಸುರಾಮ. ಇಂದ್ರಾರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಹರಿನಾಮ ಸಂಕೀರ್ತ ವರದನೀಯ ಗೋವಿಂದ, ಶ್ರೀರಾಮದೇವರ ಪಾದಾರವೇಗದಿ ಗೋವಿಂದ. ಹರ ಗುರು ನಮಃ ಪಾರ್ವತಾಪತಃ ಮಹಾದೇವ